ನೋಡಿದ್ರಲ್ಲ ವೀಕ್ಷಕರೇ, ಸೆಕೆಂಡ್ ಟಾಸ್ಕ್ ಅಂತೂ ಸಖತ್ತಾಗಿತ್ತು. ಸ್ವಲ್ಪ ಇಲ್ಲಿ ಜಗಳ ಕದನ ಕಮ್ಮಿ ಅಂತಲೇ ಹೇಳ್ಬೋದು. ಮೊದಲನೇ ಟಾಸ್ಕ್ ಏನು ಕೊಟ್ಟಿದ್ರು, ಇಲ್ಲಿ ಚೈತ್ರ ಅವ್ರಿಗೆ ಅಶ್ವಿನಿ ಅವ್ರಿಗೆ ಸಿಕ್ಕಾಪಟ್ಟೆ ಜಗಳ ಆಗುತ್ತೆ. ಈಗೊಂದು ಟಾಸ್ಕ್ ಏನು ಕೊಟ್ಟಿದ್ದಾರೆ ಸಖತ್ತಾಗಿತ್ತು. ಇಲ್ಲಿ 2 ಟೀಮ್ಗಳಾಗಿ ಇಲ್ಲಿ ಆಟ ಆಡಿದ್ರು. ಒಂದರಲ್ಲಿ 4 ಜನ, ಇನ್ನೊಂದರಲ್ಲಿ 4 ಜನ. ಒಂದು ಟೀಮಲ್ಲಿ ಬಂದುಬಿಟ್ಟು ಕಾವ್ಯ ಅವರು ಕ್ಯಾಪ್ಟನ್ ಆಗ್ತಾರೆ. ಅದರಲ್ಲಿ ಗಿಲ್ಲಿ ಅವರು, ಚೈತ್ರ ಅವರು, ರಘು ಅವರು ಇರ್ತಾರೆ. ಇನ್ನು 2ನೇ ಟೀಮು ಮಾಳು ಅವರು ಕ್ಯಾಪ್ಟನ್ ಆಗ್ತಾರೆ. ಅದರಲ್ಲಿ ಧನುಷ್ ಅವರು, ಸ್ಪಂದನ ಅವರು, ಅಶ್ವಿನಿ ಅವರು, ಹೀಗೆ 2 ಟೀಮ್ಗಳಾಗಿ ಇಲ್ಲಿ ವಿಂಗಡಣೆ ಆಗುತ್ತೆ. ಈ ಒಂದು ಬಾಲ್ ಟಾಸ್ಕ್ ಏನಿದೆಯೋ ನೋಡೋಕ್ಕೆ ಈಸಿ ಅನಿಸುತ್ತೆ, ಆದರೆ ಆಡಬೇಕಾದ್ರೆ ನಿಜವಾಗ್ಲೂ ಕೂಡ ಕಷ್ಟನ ಗೊತ್ತಾಗುತ್ತೆ. ಯಾಕಂದರೆ ಬ್ಯಾಲೆನ್ಸಿಂಗ್ ಮಾಡಬೇಕಲ್ವಾ. ಮೇಯ್ನಾಗಿ ಈ ಒಂದು ಟಾಸ್ಕಲ್ಲಿ ಬ್ಯಾಲೆನ್ಸಿಂಗ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ನಿಜವಾಗ್ಲೂ ಕೂಡ ಕೆಲವೊಬ್ಬರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಏನಕ್ಕೆ ಅಂತಂದರೆ ಕಾವ್ಯ ಅವ್ರು ಕ್ಯಾಪ್ಟನ್ ಆಗಿದ್ದಾರಲ್ವಾ, ಅದಕ್ಕೆ. ಇಲ್ಲಿ ಆ ಒಂದು ಟೀಮಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಇದ್ದಾರೆ, ಚೈತ್ರ ಅವರು ಕೂಡ ಅದೇ ಟೀಮಲ್ಲಿ ಇದ್ದಾರೆ, ಮತ್ತು ರಘು ಅವರು ಕೂಡ ಇಲ್ಲಿ ಅದೇ ಟೀಮಲ್ಲಿ ಇದ್ದಾರೆ. ಸ್ವಲ್ಪ ಇಲ್ಲಿ ಯಾವೊಂದು ಟೀಮ್ ಬಲಿಷ್ಠವಾಗಿ ಕಾಣುತ್ತೆ ಅಂತಂದರೆ 2 ಟೀಮ್ಗಳು ಕೂಡ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣ್ತಿತ್ತು. ಪೈಪೋಟಿನೂ ಅಷ್ಟೇ ತುಂಬ ಚೆನ್ನಾಗಿ ಇಲ್ಲಿ ನೀಡಿತು. ಈ ಒಂದು ಟಾಸ್ಕಲ್ಲಿ 4 ಜನ ಕೂಡ ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡಬೇಕು. ಆ ಒಂದು ಬಾಲ್ ಏನಿದೆ, ಆ 4 ದಿಕ್ಕಲ್ಲೂ ಕೂಡ ಬಾಲ್ ಇದೆ. ಸೆಂಟ್ರಲ್ಲಿ ಒಂದು ಬಾಲ್ ಪಾಯಿಂಟ್ ಇದೆಯಲ್ಲ, ಆ ಬಾಲ್ ಪಾಯಿಂಟ್ ಮೇಲೆ ನೀಟಾಗಿ ಅದನ್ನು ತೊಗೊಂಬಂದ್ಬಿಟ್ಟು ಹೋಲ್ಡ್ ಮಾಡಬೇಕಾಗುತ್ತೆ. ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಬಿಟ್ಟು ಈ ಒಂದು ಟಾಸ್ಕಲ್ಲಿ ವಿನ್ ಆಗಿದ್ದು ಇಲ್ಲಿ ಕಾವ್ಯ ಅವ್ರ ಟೀಮು ವಿನ್ ಆಗಿದೆ. ಸಿಕ್ಕಾಪಟ್ಟೆ ಖುಷಿಯಲ್ಲಿದ್ದಾರೆ. ಸೊ ವೀಕ್ಷಕರೇ, ಈಗ 2ನೇ ಟಾಸ್ಕಲ್ಲಿ ಭರ್ಜರಿಯಾಗಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿ ವಿನ್ ಆಗಿದ್ದಾರೆ. ಅಂದರೆ ಈ ಒಂದು ಟೀಮ್ ವಿನ್ ಆಗಿದೆ. ನೋಡೋಣ ಯಾರಿಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಾರೆ, ಮತ್ತು ಯಾರಿಲ್ಲಿ ಸೇವ್ ಆಗ್ತಾರೆ, ಯಾರಿಲ್ಲಿ ನಾಮಿನೇಟ್ ಆಗ್ತಾರೆ ಅಂತಂದ್ಬಿಟ್ಟು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಯಾರು ಇದರಲ್ಲಿ ನಾಮಿನೇಟ್ ಆಗ್ತಾರೆ ಅಂತಂದ್ಬಿಟ್ಟು ಹೇಳಿ. ಯಾಕಂದರೆ ಬಿಗ್ ಬಾಸ್ ಅಂತೂ ಇಲ್ಲಿ ಟ್ವಿಸ್ಟ್ ಅಂತೂ ಕೊಟ್ಟಿರ್ತಾರೆ. ಇಲ್ಲಿ ಫಸ್ಟ್ ಟಾಸ್ಕಲ್ಲಿ ಇಲ್ಲಿ ಚೈತ್ರ ಅವರು ಟೀಮ್ ಕ್ಯಾಪ್ಟನ್ ಯಾರಾಗಿರ್ತಾರೆ ಅವರಿಲ್ಲಿ ನಾಮಿನೇಟ್ ಆಗ್ತಾರೆ, ಈ ಒಂದು ಗೇಮ್ನ ಸೋತ್ರೆ ಅಂತ ಇಲ್ಲಿ ಹೇಳಿದರು. ಅದ್ರ ಪ್ರಕಾರನೇ ಇಲ್ಲಿ ಚೈತ್ರ ಅವರು ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವರು ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ. ಇನ್ನು ಈ ಒಂದು ಟಾಸ್ಕ್ ಅಲ್ಲಿ ಗೆದ್ದಿರೋದು ಬಂದ್ಬಿಟ್ಟು ಈಗ ಕಾವ್ಯ ಅವ್ರ ಟೀಮು ಗೆದ್ದಿದೆ. ನೋಡೋಣ ಯಾರಿಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ಮಾಳು ಅವ್ರ ಟೀಮಲ್ಲಿ ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ನೋಡಬೇಕಾಗುತ್ತೆ. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.